ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಜೂನ್ 1 ಅನ್ನೋದು ಒಂದು ಕೇವಲ ಡೇಟ್ ಅಲ್ಲ. ಇವತ್ತು ನಾವು ಒಂದು ಪ್ರಾಮಿಸ್ ಅನ್ನ ಮಾಡ್ತೇವೆ. ಏನಂದ್ರೆ ಇವತ್ತಿಂದ ನಮ್ಮ SSLC ಜರ್ನಿಯನ್ನ ನಾವು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ತೇವೆ ಅಂತ. ನಮ್ದು ಒಂದೇ ಗೋಲು 625 ಮಾರ್ಕ್ಸ್. ಒಂದೇ ಡಿಸಿಷನ್, ಡೈಲಿ 3 ಅವರ್ಸ್ ಓದ್ತೇವೆ, ಹಾರ್ಡ್ ವರ್ಕ್ ಅನ್ನ ಹಾಕ್ತೇವೆ. ಸೊ ಜೂನ್ 1 ಇವತ್ತಿನಿಂದ ಎಲ್ಲವೂ ಸಹ ಸೀರಿಯಸ್ ಆಗತ್ತೆ, ಹಾಗೆ ಅಫಿಷಿಯಲಿ ಸ್ಟಾರ್ಟ್ ಆಗತ್ತೆ. ಲೆಟ್ ಸ್ಟಾರ್ಟ್. ಒನ್ ಡಿಸಿಷನ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ನಿಮ್ಮ ಒಂದು ಡಿಸಿಷನ್ ನಿಮ್ಮ SSLC ಜರ್ನಿಯನ್ನೇ ಚೇಂಜ್ ಮಾಡಬಹುದು. ಜೂನ್ 1 ಅನ್ನ ಡೇ 1 ತರ ಟ್ರೀಟ್ ಮಾಡಿ. ಇನ್ ಮುಂದೆ ಇಲ್ಲ ಜೂನ್ 15ಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೇನೆ, ಇಲ್ಲ, ವೇಟಿಂಗ್ ಮಾಡೋದೇ ಇಲ್ಲ. ಎಕ್ಸ್ಕ್ಯೂಸಸ್ಗಳನ್ನ ಕೊಡೋ ಹಾಗಿಲ್ಲ. ಸ್ಕೂಲ್ ಜಸ್ಟ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಟೈಮ್ ಕೊಡ್ತೇನೆ, ಇಲ್ಲ ಮಗು, ಇವತ್ತು ನೀನು ಸ್ಟಾರ್ಟ್ ಮಾಡಲೇಬೇಕು. ಸ್ಟಾರ್ಟ್ ಟುಡೇ. ಈಗ ನೀನು ಸ್ಟಾರ್ಟ್ ಮಾಡಬೇಕು. ಅದೇ ನಮ್ಮ ಮೇಜರ್ ಥಿಂಗ್ ಆಗಿರುವಂತಹದ್ದಾಗಿದೆ. ಸೊ 625 ಮೈಂಡ್ ಸೆಟ್ ಏನಾಗಿರುತ್ತೆ, ಪ್ರತಿಯೊಂದು ಮಾರ್ಕು ಮ್ಯಾಟರ್ ಆಗತ್ತೆ, ಪ್ರತಿಯೊಂದು ಡೇನು ಮ್ಯಾಟರ್ ಆಗತ್ತೆ, ಪ್ರತಿಯೊಂದು ಟೆಸ್ಟು ಸಹ ಮ್ಯಾಟರ್ ಆಗತ್ತೆ. ಯಾವುದನ್ನು ಸಹ ನಾವು ಲೈಟ್ ಆಗಿ ತಗೊಳ್ಳಲ್ಲ, ಯಾವುದ್ರಲ್ಲೂ ಸಹ ನಾವು ಎಕ್ಸ್ಕ್ಯೂಸಸ್ಗಳನ್ನ ಕೊಡಲ್ಲ, ರೀಸನ್ಸ್ಗಳನ್ನ ಕೊಡಲ್ಲ. ಪ್ರತಿಯೊಂದು ಮಾರ್ಕ್ಸ್ಗೋಸ್ಕರ ಸಹ ನಾವು ನಮ್ಮ ಬೆಸ್ಟ್ ಅನ್ನ ಕೊಡ್ತೇವೆ. ಇವತ್ತು ನಾಳೆ ನಾಡಿದ್ದು ನಮ್ಮ ಫೈನಲ್ ಎಕ್ಸಾಮ್ನ ಮಾರ್ನಿಂಗ್ ತನಕ ನಾವು ಪ್ರತಿ ನಿಮಿಷವನ್ನು ಸಹ ವ್ಯಾಲ್ಯೂ ಮಾಡ್ತೇವೆ. ಅದೇ ನಮ್ಮ ಏನಾಗಿರುತ್ತೆ, ಮೋಟೋ ಆಗಿರುತ್ತೆ. ಪ್ರತಿಯೊಂದು ಟೆಸ್ಟು, ಯೂನಿಟ್ ಟೆಸ್ಟು, FA ಟೆಸ್ಟು, SA ಟೆಸ್ಟು, ಪ್ರಿಪರೇಟರಿ, ಯಾವುದೇ ಎಕ್ಸಾಮ್ ಇರಲಿ, ಅದರಲ್ಲಿ ನಾವು ನಮ್ಮ ಬೆಸ್ಟ್ ಅನ್ನ ಕೊಡ್ತೇವೆ ಅನ್ನೋ ಮೈಂಡ್ ಸೆಟ್ ನೊಂದಿಗೆ ಹೋಗೋಣ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಇವತ್ತು ಸ್ಕೂಲ್ನಲ್ಲಿ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರಾ, ಹಾಗಾದ್ರೆ ಇವತ್ತೇ ಮುಗಿಸಿ. ನೀವು ನೋಟ್ಸ್ಗಳನ್ನ ಮಾಡ್ಕೊಳ್ತಿದ್ದೀರಾ, ಹಾಗಾದ್ರೆ ಇವತ್ತೇ ನೋಟ್ಸ್ಗಳನ್ನ ಮಾಡಿ, ಹೋಮ್ವರ್ಕ್ ಮಾಡಿ, ರಿವಿಷನ್ ಮಾಡಿ. ಏನೇ ಮಾಡೋದಿತ್ತಂದ್ರು, ಇವತ್ತಿನ ಕೆಲಸ ಏನೇ ಇತ್ತಂದ್ರು ಇವತ್ತೇ ಮುಗಿಸ್ಬೇಕು. ಅದನ್ನೇ ನೀವು ಪ್ರಾಮಿಸ್ ತರ ಸ್ವೀಕರಿಸಬೇಕು. ನಾಳೆ ಅನ್ನೋ ಮಾತಿಲ್ಲ. ಪ್ರೋಕ್ರಾಸ್ಟಿನೇಷನ್ ಆಮೇಲೆ ಮಾಡ್ತೇನೆ, ಈಗ ಆಗಲ್ಲ, ಇಲ್ಲ ಮಗು, ಆ ಮೈಂಡ್ ಸೆಟ್ ಅನ್ನ ತೆಗೆದುಹಾಕಿ. ಈಗ ಸೀರಿಯಸ್ ಆಗುವಂತಹ ಸಮಯ. ಇನ್ನೂ ಲೇಟ್ ಮಾಡ್ತಾ ಹೋದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಯಾನಿಕ್ ಮಾಡ್ಕೊಳ್ತೀರಾ. ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು, ಆವಾಗ ಅಯ್ಯೋ ಸರ್ ಮೊದ್ಲೇ ಓದ್ಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಾ. ಅದನ್ನ ನೀವು ಮಾಡಬಾರ್ದು ಅಂತಾನೆ ಜೂನ್ 1 ಅನ್ನ ನಾವು ಡೆಡ್ಲೈನ್ ಆಗಿ ಸ್ವೀಕರಿಸಿದ್ದೇವೆ. ಇವತ್ತಿನಿಂದಲೇ ನಾವು ಸ್ಟಾರ್ಟ್ ಮಾಡ್ತೇವೆ. ನಿಮ್ಮ ಸ್ಟಡಿ ಟೈಮ್ ಅನ್ನ ಪ್ರೊಟೆಕ್ಟ್ ಮಾಡಿ. 3 ಅವರ್ಸ್ ಓದ್ತಾ ಇದ್ದೀರಾ ಅಂದ್ರೆ ಆ 3 ಅವರ್ಸ್ ನೀವು ಏನ್ ಮಾಡ್ಬೇಕಾಗತ್ತೆ, ಎಕ್ಸೆಸ್ ಮೊಬೈಲ್, ಒನ್ ಶಾರ್ಟ್ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಗುಡ್, ಬಟ್ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತೀರಾ, ಶಾರ್ಟ್ಸ್ಗಳನ್ನ ಸ್ಕ್ರೋಲ್ ಮಾಡ್ತೀರಾ, ಗೇಮ್ಸ್ಗಳನ್ನ ಆಡ್ತೀರಾ, ಇಲ್ಲ, ಮಾಡೋ ಹಾಗೆ ಇಲ್ಲ. ಪ್ರೋಕ್ರಾಸ್ಟಿನೇಷನ್, ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, ಆಮೇಲೆ ಮಾಡ್ತೇನೆ, ಆ ಮಾತು ನಿಮ್ಮ ಬಾಯಲ್ಲಿ ಬರೋ ಹಾಗೆ ಇಲ್ಲ. ಟೈಮ್ ವೇಸ್ಟ್ ಮಾಡಬೇಡಿ. ಸುಖ ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ತಾ ಅದರಿಂದ ಪ್ರೊಡಕ್ಟಿವಿಟಿ ಇತ್ತಂದ್ರೆ ಮಾಡಿ, ಬಟ್ ಯಾವುದೋ ಒಂದು ಗೇಮ್ ಅನ್ನ ಆಡ್ತಾ, ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತಾ, ಡೂಮ್ ಸ್ಕ್ರೋಲಿಂಗ್ ಮಾಡ್ತಾ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳಿಕ್ ಹೋಗಬೇಡಿ. ಫೋಕಸ್ಡ್ ಆಗಿರಿ, ಡಿಸಿಪ್ಲಿನ್ಡ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ. 625 ಅನ್ನ ನೀವು ಅಚೀವ್ ಮಾಡೇ ಮಾಡ್ತೀರಾ, ಆ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. 3 ಅವರ್ಸ್ ಅನ್ನ ನೀವು ಡೈಲಿ ಕರೆಕ್ಟ್ ಆಗಿ, ಫೋಕಸ್ಡ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಓದಿದ್ರೆ ನಿಮ್ಮ SSLC ಲೈಫೇ ಚೇಂಜ್ ಆಗತ್ತೆ ಮಗು. ಸೊ ಯಾವಾಗ ಮೋಟಿವೇಶನ್ ಲೋ ಅನ್ಸುತ್ತೋ ಈ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಗೋಲ್ ಅನ್ನ ರಿಮೆಂಬರ್ ಮಾಡಿ. 625 ನಿಮ್ ಗೋಲ್ ಆಗಿದೆ. ಸ್ಕೂಲ್ ಟಾಪರ್ ಆಗಬೇಕು, ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಆಗಬೇಕು ಅನ್ನೋದು ನಿಮ್ ಗೋಲ್ ಆಗಿರುತ್ತೆ. ಹೀಗಾಗಿ ಆ ಗೋಲ್ಗೋಸ್ಕರ ಪ್ರತಿದಿನ ನೀವು ಎಫರ್ಟ್ಸ್ಗಳನ್ನ ಹಾಕಬೇಕು. ಯಾವಾಗ ನೀವು ಡಿಸಿಪ್ಲಿನ್ಡ್ ಆಗಿರ್ತೀರೋ, ಪ್ರತಿದಿನ ಟರ್ನ್ ಅಪ್ ಆಗಿ ಓದ್ತಿರೋ, ಆಗ ಯಾವುದೇ ಮೋಟಿವೇಶನ್ ಅವಶ್ಯಕತೆ ಇರಲ್ಲ. ಹೀಗಾಗಿ ಡಿಸಿಪ್ಲಿನ್ ವರ್ಕ್ಸ್ ಆಗತ್ತೆ. ಯಾವಾಗ ಮೋಟಿವೇಶನ್ ಇರಲ್ವೋ ಆವಾಗ್ಲೂ ಸಹ ಮೋಟಿವೇಶನ್ಗೆ ಹುಡುಕ್ತಾ ಹೋಗ್ಬೇಡಿ. ನಿಮ್ಮ ಗೋಲ್ ನಿಮ್ಗೆ ಗೊತ್ತಿದೆ. ಆ ಗೋಲಿಗೆ ಎಷ್ಟು ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತಾನೂ ಸಹ ನಾನು ಹೇಳಿದ್ದೇನೆ. ಅದಕ್ಕೋಸ್ಕರ ನೀವು ಪ್ರತಿದಿನ ಎಫರ್ಟ್ಸ್ಗಳನ್ನ ಹಾಕಿ. ಜೂನ್ 1 ಇಂದ ಮಾರ್ಚ್ 2027 ತನಕ ಒಂದೇ ಗೋಲು, 625. ಯುವರ್ ಫ್ಯೂಚರ್ ರ್ಯಾಂಕ್ ಇಸ್ ಹಿಡನ್ ಇನ್ ಟುಡೇಸ್ ಎಫರ್ಟ್. ಇವತ್ತು ನೀವು ಹಾಕುವಂತಹ ಎಫರ್ಟ್ಸ್ಗಳಲ್ಲಿ ನಿಮ್ಮ ಫ್ಯೂಚರ್ ರ್ಯಾಂಕ್ ಅಡಗಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಎಫರ್ಟ್ಸ್ಗಳನ್ನ ವ್ಯಾಲ್ಯೂ ಮಾಡಿ. ಪ್ರತಿಯೊಂದು ಎಫರ್ಟ್ಸ್ಗೂ ಸಹ ಬೇಕಾದಂತಹ ಬೆಲೆಯನ್ನ ಕೊಡಿ. ಹಾಗೆ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರಿ ಮಗು. ಜೂನ್ 1 ಇವತ್ತು ಎಲ್ಲ ಸಹ ಸ್ಟಾರ್ಟ್ ಆಗತ್ತೆ. ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ. 3 ಅವರ್ಸ್ ಅಂದ್ರೆ 3 ಅವರ್ಸ್ ಓದೋದೆ.
ಇವತ್ತಿನ ಹೋಮ್ವರ್ಕ್ ಮಾಡ್ಬೇಕಂದ್ರು ಮಾಡೋದೇ ನಾಳೆ ನಾಡಿದ್ದು ಅನ್ನೋ ಮಾತು ಬಾಯಲ್ಲಿ ಬರೋ ಹಾಗೆ ಇಲ್ಲ ಮಗು. ಸೀರಿಯಸ್ ಆಗೋಣ, ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಈಗ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡದೇ ಇಲ್ಲ ಅಂದ್ರೆ SA1 ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಮಿಡ್ ಸೆಮ್ ಎಕ್ಸಾಮ್ ಆದ್ಮೇಲೆ ಎಷ್ಟು ಹಿಂದಿದ್ದೀರಾ ಅಂತ. ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋ ಟೈಮಲ್ಲೇ ಪ್ರಿಪರೇಟರಿ ಎಕ್ಸಾಮ್ಸ್ಗಳು ಬರುತ್ತೆ. ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ಸ್ಗಳು. ನೀವು ಹಿಂದೆ ಉಳಿದ್ಬಿಡ್ತೀರಾ. ಅದಕ್ಕೋಸ್ಕರ ಈಗಲೇ ಸ್ಟಾರ್ಟ್ ಮಾಡೋಣ. ಜೂನ್ 1 ಒಂದು ಡೇಟು, ಒಂದು ಡಿಸಿಷನ್, ಒಂದು ಗೋಲ್ದೊಂದಿಗೆ ಹೊರಡ್ತಾ ಇದ್ದೇವೆ. ಅದನ್ನ ಅಚೀವ್ ಮಾಡೋಣ. ಹಾಗೆ ಇಂತಹದೇ ಅಪ್ಡೇಟ್ಸ್ಗಳು ನಿಮ್ಗೆ ಬೇಕಂದ್ರೆ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲೂ ಸಹ ಈ ವಿಡಿಯೋಸ್ಗಳಲ್ಲೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರತ್ತೆ. ಏನ್ ಮಾಡಬೇಕು ಅಂತ ಹೇಳ್ತಾ ಇರ್ತೇವೆ. ಹೀಗಾಗಿ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.